ದೊಡ್ಡ ದೊಡ್ಡ ಕಟ್ಟಡಗಳು, ಉದ್ದವಾದ ರಸ್ತೆಗಳು, ಓಡಾಡುವ ವಾಹನಗಳು ನಮ್ಮ ಸಿಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಹ್ಮ್ ಖಂಡಿತ ಯೋಚನೆ ಬರ್ತದೆ. ಇದೊಂದು ದೊಡ್ಡ ಪಜಲ್ ಇದ್ದ ಹಾಗೆ. ಹೌದು. ಇವತ್ತಿನ ಈ ಒಳಹೊಕ್ಕು ನೋಡುವ ವಿಶೇಷ ಚರ್ಚೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಜಗತ್ತು ಹೇಗೆ ನಡೆಯುತ್ತೆ ಅನ್ನೋದರ ಗುಟ್ಟನ್ನು ರಟ್ಟು ಮಾಡೋಣ. ಖಂಡಿತ ಮಾಡೋಣ. ಒಂದು ಸಿಟಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ಪಜಲ್ನ ಪ್ರತಿಯೊಂದು ಪೀಸು ಕೂಡ ಸರಿಯಾದ ಜಾಗದಲ್ಲಿರಬೇಕು ತಾನೆ. ಕರೆಕ್ಟ್. ಹಾಗಾದ್ರೆ ಮೊದಲನೇ ಪೀಸ್ ಯಾವುದು? ಏನ್ ಗೊತ್ತಾ, ಆ ಮೊದಲನೇ ಪೀಸ್ ಬಂದು ನಾವೆಲ್ಲರೂ ಒಬ್ರಿಗೊಬ್ರು ಹೇಗೆ ಕನೆಕ್ಟ್ ಆಗಿರ್ತೀವಿ ಅನ್ನೋದು. ಓಹೋ, ಅಂದ್ರೆ ನಾವು ದೂರದಲ್ಲಿರೋ ನಮ್ಮ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದು ಇದನ್ನೇ ಅಲ್ವಾ ಕಮ್ಯುನಿಕೇಶನ್ ಅಂತ ಕರೆಯೋದು? ಹೌದು. ನೂರಾರು ವರ್ಷಗಳ ಹಿಂದೆ ಕಮ್ಯುನಿಕೇಷನ್ ತುಂಬಾ ನಿಧಾನವಾಗಿತ್ತು. ಜನ ಪತ್ರ ಬರೆದು ಪೋಸ್ಟಲ್ ಸರ್ವಿಸ್ ಬಳಸ್ತಿದ್ರು. ಒಂದು ಪತ್ರ ತಲುಪಲು ಎಷ್ಟೋ ದಿನ. ಆಮೇಲೆ ರೇಡಿಯೋ ಮತ್ತೆ ಟೆಲಿವಿಷನ್ ಬಂತು, ಅದರಿಂದ ಸುದ್ದಿ ಬೇಗನೆ ಎಲ್ಲರಿಗೂ ತಲುಪುತ್ತಿತ್ತು ಅಲ್ವಾ? ನಿಜ. ಆದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಎಷ್ಟು ಬದಲಾಗಿದೆ ನೋಡಿ. ನಮ್ಮ ಕೈಯಲ್ಲಿ ಟೆಲಿಫೋನ್ ಇದೆ, ಮೊಬೈಲ್ ಫೋನ್ ಇದೆ. ವಾವ್! ಇಂಟರ್ನೆಟ್ ಮತ್ತು ಇಮೇಲ್ ಮೂಲಕ ಮೆಸೇಜ್ ಕಳಿಸುವ ಸ್ಪೀಡ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಕೇವಲ 1 ಸೆಕೆಂಡ್ನಲ್ಲಿ ಮೆಸೇಜ್ ಹೋಗುತ್ತೆ. ಹೌದು. ಇದು ಒಂಥರ ಒಂದು ಮಾಯಾ ಪಾರಿವಾಳ. ಕಣ್ಣು ಮುಚ್ಚಿಬಿಡುವುದರೊಳಗೆ ನಮ್ಮ ಮೆಸೇಜ್ ತಲುಪಿಸಿದ ಹಾಗೆ. ಹಾ, ಆದ್ರೂ ಬರೀ ಫೋನ್ನಲ್ಲಿ ಮಾತಾಡಿದ್ರೆ ಸಾಕಾ? ರಜೆಲಿ ಅಜ್ಜಿ ಮನೆಗ್ ಹೋಗಿ ಆಟ ಆಡ್ಬೇಕು ಅನ್ಸುತ್ತಾನೆ. ಆಗ ನಾವು ಟ್ರಾನ್ಸ್ಪೋರ್ಟೇಷನ್ ಬಳಸ್ಬೇಕು. ಅದೇ ನಮ್ಮ ಪಜಲ್ನ ಎರಡನೇ ಪೀಸ್. ನಾವು ಒಟ್ಟಿಗೆ ಪ್ರಯಾಣ ಮಾಡಲು ಬಸ್ ಟ್ರಾನ್ಸ್ಪೋರ್ಟ್ ಇದೆ. ಟ್ರಾಫಿಕ್ ಇಲ್ಲದೆ ಬೇಗ ಹೋಗಕ್ಕೆ ಮೆಟ್ರೋ ಟ್ರೈನ್ ಕೂಡ ಇದೆ. ಹೌದು. ಭೂಮಿಯ ಕೆಳಗೆ ಅಥವಾ ಮೇಲೆ ವೇಗವಾಗಿ ಹೋಗಲು ಮೆಟ್ರೋ ಟ್ರೈನ್ ಇದೆ. ಹಾಗೆ ರಸ್ತೆಯ ಮೇಲ್ಗಡೆ ಕಟ್ಟಿರುವ ಫ್ಲೈಓವರ್ಗಳಿವೆ. ಇವೆಲ್ಲವೂ ನಮ್ಗೆ ಕನೆಕ್ಟಿವಿಟಿ ನೀಡ್ತವೆ. ಈ ಕನೆಕ್ಟಿವಿಟಿ ಇರೋದ್ರಿಂದಲೇ ನಾವು ಎಲ್ಲಿಗೆ ಬೇಕಾದ್ರೂ ಸುಲಭವಾಗಿ ಹೋಗಬಹುದು. ಹಾಗೆ ಹೋಗುವಾಗ ನಮಗೆ ಸಹಾಯ ಮಾಡುವ ಕೆಲವು ವಿಶೇಷವಾದ ಜಾಗಗಳು ಕಾಣಿಸುತ್ತವೆ. ಉದಾಹರಣೆಗೆ, ಹುಷಾರಿಲ್ಲದಿದ್ದಾಗ ಹಾಸ್ಪಿಟಲ್, ನಮ್ಮ ರಕ್ಷಣೆಗಾಗಿ ಪೊಲೀಸ್ ಸ್ಟೇಷನ್, ಬ್ಯಾಂಕ್. ಇವುಗಳನ್ನೆಲ್ಲ ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಡೌಟ್ ಬರ್ತಿದೆ ನನಗೆ. ಹಿಂದೆ ಎಲ್ಲ ಊರುಗಳಲ್ಲಿ ಬ್ಯಾಂಕ್ ಇರಲಿಲ್ವಲ್ಲ, ಆಗ ಜನ ಹೇಗ್ ವಸ್ತುಗಳನ್ನು ಕೊಳ್ಳುತ್ತಿದ್ರು? ಚಾಕ್ಲೇಟ್ ಬೇಕು ಅಂದ್ರೆ? ಆಗ ಚಾಕ್ಲೇಟ್ ಇರ್ಲಿಲ್ಲ ಬಿಡಿ. ಆದ್ರೆ ಆಗ ಬಾರ್ಟರ್ ಸಿಸ್ಟಮ್ ಅನ್ನೋ ಒಂದು ಪದ್ಧತಿ ಇತ್ತು. ಅಂದ್ರೆ ವಸ್ತುಗಳಿಗೆ ಬದಲಾಗಿ ವಸ್ತುಗಳನ್ನು ಕೊಡುವುದು. ಓ, ಅಂದ್ರೆ ಏನು? ಉದಾಹರಣೆಗೆ, ಒಬ್ಬರ ಹತ್ರ ಅಕ್ಕಿ ಇದ್ರೆ ಅವರು 1 ಚೀಲ ಅಕ್ಕಿ ಕೊಟ್ಟು ಬೇರೊಬ್ಬರಿಂದ ಒಂದು ಕೋಳಿ ತೆಗೆದುಕೊಳ್ಳುತ್ತಿದ್ದರು. ಹಾಹಾ, ಅಂದ್ರೆ ನನ್ನತ್ರ ಬಿಸ್ಕೆಟ್ ಇದ್ರೆ ಅದನ್ನ ಕೊಟ್ಟು ನಿನ್ನತ್ರ ಇರುವ ಬ್ಯಾಟಿಸ್ಕೊಳ್ಳೋದು? ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಆದ್ರೆ ಆ ಬಾರ್ಟರ್ ಸಿಸ್ಟಮ್ ದಿನೇ ದಿನೇ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಎಲ್ಲರೂ ಒಪ್ಪುವಂತಹ ಕರೆನ್ಸಿ ಬಂತು. ಅಂದ್ರೆ ನಾವೀಗ ಬಳಸುವ ನೋಟು ಮತ್ತು ನಾಣ್ಯಗಳು ಅಲ್ವಾ? ಹೌದು. ಈಗ ನಾವು ಬೇಕಾದ ವಸ್ತುಗಳನ್ನು ಕೊಳ್ಳಲು ಕರೆನ್ಸಿ ಬಳಸ್ತೇವೆ. ಆದ್ರೆ ಆ ಟಿಕೆಗಳಿಗೆ ಪದೇ ಪದೇ ದುಡ್ಡು ಖರ್ಚು ಮಾಡಬಾರ್ದು. ಖಂಡಿತ. ದುಡ್ಡನ್ನು ಉಳಿಸಿ ಬ್ಯಾಂಕ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಮಾಡುವುದು ಬಹಳ ಮುಖ್ಯ. ನಿಜ. ಬೇಕಾದಾಗ ದೊಡ್ಡವರು ಆ ದುಡ್ಡನ್ನು ತೆಗೆಯಲು ಎಟಿಎಂ ಬಳಸುತ್ತಾರೆ. ನಮ್ಮ ಹತ್ತಿರ ಇರುವ ದುಡ್ಡಿಗಿಂತ ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿಯಾಗಬಾರದು. ಅಂದ್ರೆ ಖರ್ಚು ಕಡಿಮೆ ಮಾಡಬೇಕು ಅಂತ. ಹೌದು. ಅದಕ್ಕಾಗಿ ನಾವು ಬಜೆಟಿಂಗ್ ಮಾಡಬೇಕು. ಅಂದ್ರೆ ಎಷ್ಟು ಖರ್ಚು ಮಾಡಬೇಕು ಅಂತ ಮೊದಲೇ ಲೆಕ್ಕ ಹಾಕ್ಕೊಳ್ಳುವುದು. ಸರಿ. ಈಗ ನಾವು ದುಡ್ಡು ತಗೊಂಡು ಬ್ಯಾಂಕಿಂದ ಲೈಬ್ರರಿಗೆ ಹೋಗ್ಬೇಕು ಅಂದ್ಕೊಳ್ಳಿ. ದಾರಿ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ನಾವು ಮ್ಯಾಪ್ ಬಳಸುತ್ತೇವೆ. ಒಂದು ಹಕ್ಕಿ ಆಕಾಶದಿಂದ ಕೆಳಗೆ ನೋಡಿದರೆ ಊರು ಹೇಗೆ ಕಾಣಿಸ್ತದೋ ಮ್ಯಾಪ್ ಕೂಡ ಹಾಗೇ ಇರುತ್ತದೆ. ಓಹೋ, ಅದ್ರಲ್ಲಿ ದಾರಿ ಹುಡುಕಲು ಡೈರೆಕ್ಷನ್ಸ್ ಇರ್ತವಲ್ವಾ? ನಾರ್ತ್, ಸೌತ್, ಈಸ್ಟ್ ಮತ್ತೆ ವೆಸ್ಟ್. ಕರೆಕ್ಟ್. ಅದರ ಜೊತೆಗೆ ದಾರಿ ಗುರುತಿಸಲು ನಾವು ಲ್ಯಾಂಡ್ ಮಾರ್ಕ್ಸ್ ಕೂಡ ಬಳಸುತ್ತೇವೆ. ಅಂದ್ರೆ ಆ ದೊಡ್ಡ ಕೆಂಪು ಗಡಿಯಾರದ ಹತ್ತಿರ ಅಥವಾ ನೀಲಿ ಬಣ್ಣದ ಶಾಲೆಯ ಪಕ್ಕ ಹೀಗೆ ಹೇಳ್ತೀವಲ್ಲ, ಅವೇ ಲ್ಯಾಂಡ್ ಮಾರ್ಕ್ಸ್ ಅಲ್ವಾ? ಹೌದು. ಈ ಲ್ಯಾಂಡ್ ಮಾರ್ಕ್ಸ್ಗಳು ನಮಗೆ ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತವೆ. ನಾವು ಹೀಗೆ ಹೊಸ ರಸ್ತೆಗಳನ್ನು ಹುಡುಕುತ್ತಾ ಹೊಸ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಡೆವಲಪ್ಮೆಂಟ್ ಎನ್ನುತ್ತಾರೆ. ಆದ್ರೆ ಒಂದು ನಿಮಿಷ, ಹೊಸ ರಸ್ತೆ, ಕಟ್ಟಡ ಕಟ್ಟುವಾಗ ಮರಗಳನ್ನು ಕಡಿಬೇಕಾಗತ್ತೆ ತಾನೆ? ಅದೇ ದೊಡ್ಡ ಸಮಸ್ಯೆ. ಮರಗಳನ್ನು ಕಡಿಯುವುದರಿಂದ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗ್ತದೆ. ಅಂದ್ರೆ ಪರಿಸರಕ್ಕೆ ತೊಂದರೆ ಆಗುತ್ತೆ. ಹೌದು. ಅದಕ್ಕೆ ಒಂದು ಮರ ಕಡಿದ್ರೆ 10 ಹೊಸ ಮರಗಳನ್ನು ನೆಡಬೇಕು. ನಮ್ಮ ಸಿಟಿಯ ಡೆವಲಪ್ಮೆಂಟ್
ಮತ್ತು ನಮ್ಮ ಎನ್ವೈರನ್ಮೆಂಟ್ನ ನಡುವೆ ಯಾವಾಗಲೂ ಒಂದು ಬ್ಯಾಲೆನ್ಸ್ ಇರಬೇಕು. ವಾವ್, ಇದು ನಾವು ತುಂಬಾ ಚಾಕ್ಲೇಟ್ ತಿಂದ ಮೇಲೆ ಹಲ್ಲಿಗೆ ಹುಳುಕಾಗ್ಬಾರ್ದು ಅಂತ ಬ್ರಷ್ ಮಾಡಿದ ಹಾಗೆ ಅಲ್ವಾ? ಎರಡೂ ಬ್ಯಾಲೆನ್ಸ್ ಆಗಿರ್ಬೇಕು. ತುಂಬ ಸೊಗಸಾದ ಹೋಲಿಕೆ. ಪ್ರಕೃತಿಯನ್ನು ಕಾಪಾಡಿಕೊಳ್ಳೋದು ಕೂಡ ಡೆವಲಪ್ಮೆಂಟ್ನಷ್ಟೇ ಮುಖ್ಯ. ನಿಜ. ಇವತ್ತು ನಾವು ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನ್, ದುಡ್ಡು, ಮ್ಯಾಪ್ ಮತ್ತೆ ಎನ್ವೈರನ್ಮೆಂಟ್ ಬ್ಯಾಲೆನ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡ್ವಿ ಅಲ್ವಾ? ಹೌದು, ಇದೆಲ್ಲವೂ ಒಟ್ಟಿಗೆ ಸರಿಯಾಗಿ ಕೆಲಸ ಮಾಡಿದಾಗ್ಲೇ ನಮ್ಮ ಸಿಟಿ ಅನ್ನೋ ಪಜಲ್ ಪೂರ್ಣ ಆಗೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಚಿಕ್ಕ ಯೋಚನೆ. ಮುಂದಿನ ಬಾರಿ ಬಸ್ನಲ್ಲಿ ಪ್ರಯಾಣಿಸುವಾಗ ಕಿಟಕಿಯಿಂದ ಹೊರಗೆ ನೋಡಿ. ಯಾವ್ದಾದ್ರೂ ಲ್ಯಾಂಡ್ಮಾರ್ಕ್ ಅಥವಾ ಬ್ಯಾಂಕ್ ಕಾಣಿಸ್ತಾ ಅಂತೆ ಗಮನಿಸಿ. ಖಂಡಿತ. ಈ ಪ್ರತಿಯೊಂದು ವಸ್ತುಗಳು ಊರನ್ನು ಹೇಗೆ ಜೋಡಿಸ್ತವೆ ಅಂತ ಯೋಚನೆ ಮಾಡಿ.